ತುಟಿ ಎಲ್ಲ ಒಂಥರ ಹೊಡ್ದಂಗಾಗ್ಯವ ಯಾಕನ ಒಂಥರ ಬಿರ್ಕ್ ಬಿಟ್ಟಂಗಾಗ್ಯವ. ಇರು ನನ್ನ ಸೊಸೆ ರಾತ್ರಿ ಯಾತ ಹಚ್ಕೆಂತಿದ್ಲು ತುಟಿಗೆ ಕೇಳಿ ನಾನು ಒಂದಿಟ್ಟು ಇಸ್ಕೊಂಡು ಹಚ್ಕೆಮನ. ಅದು ತುಟಿ ಹೊಡೆದಿರಕ್ಕೆ ಇರ್ಬೇಕು ಹಚ್ಕೆಂತ ಇದ್ದಿದ್ದವಳು. ಏ ಲಸ್ಮಕ್ಕ ಏನ್ ಮಾಡ್ತಾ ಇದ್ಯೆ? ಅತ್ತೆ ಸಾರ್ ಮಾಡ್ತಾ ಇದ್ದೆ ಕಣತ್ತೆ. ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು ಒಂದಿಟ್ಟು ಒಗ್ಗರಣೆ ಹಾಕಕ್ಕೆ. ಹೋಗಿ ಅಲ್ಲಿ ಯಾರ ಮನೆಗೆ ಒಂದಿಟ್ಟು ಇಸ್ಕೊಂಬತ್ತಿ. ನಾನು ಯಾರ ಮನೆಗೆ ಇಸ್ಕೊಂಬರೋಣ? ನೀನು ಹೋಗಿ ಇಸ್ಕೊಂಬ. ಅತ್ತೆ ನಾನು ಸಾರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ, ನೀವ್ ಹೆಂಗೂ ಸುಮ್ಮನೆ ಕುತ್ಕೊಂಡಿದ್ದೀರಲ್ಲ, ಅದಕ್ಕೆ ಹೋಗಿ ಇಸ್ಕೊಂಬರ್ರಿ ಅಂತ ಹೇಳಿ ನಮ್ಮ. ನಾನು ಹೋಗಕ್ ಆಗಲ್ಲ ಕಣೆ, ನನ್ನ ತುಟಿ ಎಲ್ಲ ನಾವು ಹೊಡೆದೇವೆ ಒಂಥರ ಬಿರ್ಕ್ ಬಿಟ್ಟಂಗಾಗ್ಯವೆ. ನೀನು ರಾತ್ರಿ ಅಂತ ತುಟಿಗೆ ಹಚ್ಕೊಂತಿದ್ದಲ್ಲ, ಯಾಕೆ ಅದು ನನಗೂ ಒಂದಿಟ್ಟು ಕೊಡೆ ಹಚ್ಕೊಂತೀನಿ. ನನ್ನ ತುಟಿನೂ ಹೊಡೆದೇವೆ. ಅದು ಲಿಪ್ ಬಾಮ್ ಅಂತ ಹೇಳಿ ತುಟಿ ಹೊಡೆದಿದ್ರೆ ಇಲ್ಲ ಬಿರ್ಕ್ ಬಿಟ್ಟಿದ್ರೆ ಹಚ್ಕೊಂಡ್ರೆ ವಾಸಿ ಆಗುತ್ತೆ, ಅದಕ್ಕೆ ಹಚ್ಕೊಂತಿದ್ದೆ. ಹೌದಾ, ನನಗೂ ಒಂದಿಟ್ಟು ಕೊಡೆ, ನನ್ನ ತುಟಿನೂ ಎಲ್ಲ ಒಂಥರ ಹೊಡೆದಂಗಾಗ್ಯವೆ. ನಾನು ಒಂದಿಟ್ಟು ಹಚ್ಕೊಂತೀನಿ. ಎಲ್ಲಿಕ್ಕೆ ಇದೆಯಾ? ಒಳಗೆ ದಿವಾನ್ ಕಾಟ್ ಮೇಲೆ ಇಟ್ಟೇ ಇದೀನಿ, ಬೇಕು ಅಂದ್ರೆ ತಾಂಡು ಹಚ್ಕೆ ಹೋಗು. ನಾನು ಹೋಗಿ ಕೊತ್ತಂಬರಿ ಸೊಪ್ಪು ಇಸ್ಕೊಬತ್ತೀನಿ. ಅದು ಎಂತದೋ ಏನೋ ನಾನು ಸರಿಯಾಗಿ ನೋಡಿಲ್ಲ ಅದನ್ನ, ನೀನು ಒಂದಿಟ್ಟು ತಂದು ಕೊಡೆ ಹೋಗಿ. ಅತ್ತೆ ನಾನು ತಂದು ಕೊಡಕ್ಕಾಗಲ್ಲ, ಒಗ್ಗರಣೆ ಹಾಕ್ಬೇಕು, ಹೋಗಿ ಕೊತ್ತಂಬರಿ ಸೊಪ್ಪು ಇಸ್ಕೊಬತ್ತೀನಿ. ನಿನ್ನ ಮಗ ಬಂದು ಆಮೇಲೆ ನಾನು ಬೈತಾರೆ ಈಟತ್ತಾದ್ರೂ ಅಡುಗೆ ಮಾಡಿಲ್ಲ ಅಂತಾನೆ. ನೀನು ಬೇಕು ಅಂದ್ರೆ ಅಲ್ಲಿ ದಿವಾನ್ ಕಾಟನ್ ಮೇಲೆ ಇಕ್ಕಿದ್ದೀನಿ, ತಾಂಡು ಹಚ್ಕೊಂಬಂಗಿದೆ ಹಚ್ಕೆ. ನಾನು ಹೋಗಿ ಕೊತ್ತಂಬರಿ ಸೊಪ್ಪು ಇಸ್ಕೊಬತ್ತೀನಿ. ಅಲ್ಲಿ ಗುಂಡಜ್ಜಿರ್ ಮಂತಾಗೋ ಇಲ್ಲ ರಂಗಕೈರ್ ಮಂತಾಗೋ ಯಾರ ಮಂತಕನ ಹೋಗಿ. ಆತು ಹೋಗಿ ತಾಯಿ, ನೀನ್ ಯಾಕೆ ಹಂಗ್ರೆ ಎತ್ತಿ ಹಂಗೇನೆ? ಏನ್ ಒಂದಿಟ ಒಳಗಿಂದ ಹೊರಗೆ ತಂದು ಕೊಟ್ಟಿದ್ರೆ ನೀನ್ ಸಾವ್ಕಂತಿದ್ದೆ ಅಲ್ಲ. ಒಂದಿಟ್ಟು ಆ ಗುಂಡಜ್ಜಿರ್ ಮಂತಾಗೋ ಯಾರ ಮಂತಕನ ಹೋಗಿ ಕೊತ್ತಂಬರಿ ಸೊಪ್ಪು ಇಸ್ಕೊಂಬ ಸಾರ್ ಮಾಡಕ್ಕೆ ಅಂತಂದ್ರೆ ಆಗಲ್ಲ ಅಂತೀಯ. ನಾನು ಮಾತ್ರ ಒಳಗಿಂದನ ಹೊರಕ್ಕೆ ನಿನ್ಗೆ ತಂದು ಕೊಡ್ಬೇಕಂತೆ ಅದನ್ನ ತುಟಿಗೆ ಹಚ್ಕೊಂಬದ. ಬೇಕು ಅಂದ್ರೆ ನೀನೇ ತಕೊಂಡು ಹಚ್ಕೆ ಹೋಗು, ನಿನ್ಗಿನ್ನೇನ್ ಕೆಲಸ ಐತಿ? ನಾನು ಹೋಗಿ ಕೊತ್ತಂಬರಿ ಸೊಪ್ಪು ಇಸ್ಕೊಂಬತ್ತೀನಿ. ಆತು ಹೋಗಿ ತಾಯಿ, ನೀನ್ ಯಾಕೆ ಹಂಗಾಡ್ತೀಯ? ನಾನು ಹೇಳಿದ್ ಮಾತ್ರ ನಾ ಯಾತು ತಂದು ಕೊಡಲ್ಲ, ಇವಳಿಗೆ ಮಾತ್ರ ಎಲ್ಲನ ತಂದು ಮುಂದಕ್ಕೆ ಇಕ್ಬೇಕು. ಒಳಗಿರೋದನ್ನ ತಕೊಂಡು ಹಚ್ಕೆಮಕ್ಕು ಬಾರ. ಅಲ್ಲ ಅದು ಯಾತೋ ಏನೋ ನಾನು ನೋಡಿಲ್ಲ, ಒಂದಿಟ್ಟು ತಂದು ಕೊಡಿ ಅಂತಂದ್ರೆ ನೋಡು ನೀನು ತಗೊಂಡು ಹಚ್ಕೆ ಹೋಗು ಅಂತಾಳೆ. ಏನಂಗೇನೆ ತಂದು ಕೊಟ್ಟಿದ್ದೆ, ಇವ್ ಕೈ ಏನು ಸೌದೋಗವೇನೋ. ನಾನೇ ಹೋಗಿ ತಕೊಂಡು ಹಚ್ಕೊಂತೀನಿ ಬಿಡು, ನೀನು ತಂದು ಕೊಡ್ತಿದ್ದೆ ಹೊಟ್ಟೆ ಹೊತ್ತು. ಕೆಂಚಮ್ಮ ಲಸ್ಮಕ್ಕ ಇದ್ದಾಳೆ ನಿಮ್ಮ ಮನೆಗೆ? ಯಾಕೆ ಹಿಂಗ್ ಅಂತ ಇದ್ಯಾ? ಬಾಯ್ ಬಿಟ್ಟು ಮಾತಾಡೆ. ಎಲ್ಗೋದ್ಲೆ ಲಸ್ಮಕ್ಕ? ಅಯ್ಯೋ ದೇವ್ರಿ, ಈ ಕೆಂಚಮ್ಮಗೆ ಏನಾತು? ನೆನ್ನೆ ಸಿನ ಗನವಾಗಿದ್ಲು, ಈಗ ನೋಡಿರೆ ಅಂತ ಇದ್ದಾಳೆ. ಮಾತು ಬರಲ್ವೇನೋ ಅಮ್ಮಂಗೆ? ಏನಾಗಿತ್ತು ಇವಳಿಗೆ? ಹಿಂಗ್ ಕೈ ಬೇರೆ ಸಾಸ್ತಾ ಇದ್ದಾಳೆ, ಹಿಂಗ್ ತುಟಿ ಬೇರೆ ತೋರಿಸ್ತಾ ಇದ್ದಾಳೆ. ಇದೇನಪ್ಪ ಇದು? ಏ ಕೆಂಚಮ್ಮ, ಯಾಕೆ ಯಾಕೆ ಮಾತಾಡ್ತಿಲ್ಲ? ಏನಾಗೈತಿ ನಿನ್ಗೆ? ಬಾಯ್ ಬಿಟ್ಟು ಮಾತಾಡೆ. ಯಾಕೆ ಅಂತ ಇದೀಯ? ಏನಾಗೈತೆ? ಮುತ್ಬೇಕಾ? ಅಯ್ಯಯ್ಯೋ, ಇವಳಿಗೇನು ಬಂತಪ್ಪ? ಈ ವಯಸ್ಸಿನಾಗೆ ಮುತ್ ಕೊಡು ಅಂತ ತುಟಿ ತೋರಿಸ್ತಾ ಇದ್ದಾಳೆ. ಅಯ್ಯಯ್ಯೋ, ಇಲ್ಲಿ ಯಾರು ಇಲ್ವಲ್ಲಪ್ಪ. ಈ ಲಸ್ಮಕ್ಕ ಎಲ್ಗೋದ್ಲು? ಏನಾಗೈತೆ ಇವಳಿಗೆ? ಯಾಕೆ ಗುಂಡಕಯ್ಯ ಏನಾತು? ಯಾಕೆ ಅವಕ್ಕ ಹಂಗಾಡ್ತೈತೆ? ಏನೋ ಗೊತ್ತಿಲ್ಲ ಕಣೆ ಲಸ್ಮಕ್ಕ, ಅದು ಏನಾಗೈತೋ ಏನೋ. ಮಾತಾಡ್ಸಿರ ಬರೇ ಅಂತಾಳೆ, ಮಾತೇ ಆಡ್ತಿಲ್ಲ ಬಾಯ್ ಬಿಟ್ಟು. ಹೌದಾ, ಏನಾಯ್ತು ಲಸ್ಮಕ್ಕ? ಅತ್ತಿಗೆ ಮಾತು ಬಿದ್ದೋಗ್ಯವ? ಮಾತು ಬಿದ್ದೋಗವು, ಯಾತ್ ಬಿದ್ದೋಗೈತೋ ಏನೋ ನನಗಂತೂ ಗೊತ್ತಿಲ್ಲ ಕಣೆ. ತುಟಿ ತೋರಿಸ್ತಾಳೆ, ಅಂತಾಳೆ. ಅಯ್ಯೋ, ಏನು ಅಂತ ಅರ್ಥನೇ ಆಗ್ತಿಲ್ಲ. ಬಾರೆ ನೋಡ್ ಬರಿಲ್ಲ ಭಾಗ್ಯಮ್ಮ, ಏನಾಗೈತಿ ಅವಳಿಗೆ ಅಂತನ? ಅಯ್ಯೋ ಕೆಂಚಿನ ಅಕ್ಕ, ನಿಮ್ಗೆ ಹೆಂಗೆ ಆಯ್ತು? ಯಾಕೆ ಈ ತರ ಏನೋ ತೋರಿಸ್ತಾ ಇದ್ರೆ? ತುಟಿಗೆ ತೋರಿಸ್ತಾ ಇದ್ರೆ ಮುತ್ತಿಗೆ ಬೇಕಾ ನಿಮ್ದಕ್ಕೆ? ಅಯ್ಯೋ ನಂದು ಮುತ್ತಿಗೆ ಕೊಡಲ್ಲಪ್ಪ. ತೂ ಅರೆ ಹಮೀಜಾನ್, ಇದು ಹೆಂಗೆ ಮಾಡ್ತಾ ಇದಾರೆ ಈ ಕೆಂಚಿನ ಹಠ? ಮುತ್ತಿಗೆ ಕೇಳ್ತಾ ಇದ್ದಾರೆ ನಮ್ದಕ್ಕೆ ಬಾಗಿನ ಹಠ. ಹೆಂಗೆ ಆಗಿದೆ ಇವ್ರಿಗೆ? ಹಾಗಲೇ ಮಕ್ಕಳಾಗಿ ಮೊಮ್ಮಕ್ಕಳಾಗಿದೆ, ಗಂಡ ಹಾಗಲೇ ಸತ್ತು ಹೋಗಿದ್ದಾರೆ, ಈಗ ಮುತ್ತಿಗೆ ಕೇಳ್ತಾ ಇದ್ದಾರೆ. ಅದು ನಮ್ದಕ್ಕೆ ಕೇಳ್ತಾರಲ್ಲ ಬಾಗಿನ ಹಠ. ಛೀ ಕೆಂಚಕಯ್ಯ, ಲಸ್ಮಕ್ಕ ಎಲ್ಲಿಗೋದ್ಲು? ಯಾಕೆ ನೀನ್ ಮಾತಾಡ್ತಿಲ್ಲ? ಏನಾಗಿತ್ತು ನಿನಗೆ? ಅಯ್ಯೋ, ಇದು ಯಾಕೆ ಭಾಗ್ಯಮ್ಮ? ಒಳ್ಳೆ ಮೂಗಿ ಆಡ್ದಂಗೆ ಆಡ್ತಿದ್ದಾಳಲ್ಲಿ ಈ ಕೆಂಚಮ್ಮ. ತುಟಿ ತೋರಿಸ್ತಾಳೆ, ಅಂತಾಳೆ. ಏನಾಗೈತೆ? ರಾತ್ರಿನ ಗನವಾದಂಗೆ ಮಾತಾಡ್ತಾ ಇದ್ಲು, ಅಲ್ಲಿಗೆ ಬಂದಿದ್ಲು ಸಂಗುತ್ತಾಗೆ. ಅಲ್ಲಿ ಯಾರ ತಗನ ಅಜ್ಜಯ್ಯಮ್ಮನ ತಗೋ ಏನೋ ಗುದ್ದಾಡಿಳು. ಸಂಘಕ್ಕೆ ಸರಿಯಾಗಿ ಬರಲ್ಲ ಅಂತೇಳಿ ಅಜ್ಜಯ್ಯಮ್ಮನು ಇವಳುನು ಮಾರಾಮಾರಿ ಜಗಳ. ಈಗ ನೋಡಿರಿ ಅಂತ ಇದ್ದಾಳೆ, ಮಾತೇ ಆಡ್ತಿಲ್ಲ. ಏನಾಗೈತಿ ಇವಳಿಗೆ? ಅಲಸ್ಮಕ್ಕ ಅದು ಎಲ್ಲಿ ಹೋಗ್ಯವಳು? ಏನ್ ಕತ್ತಿಯೋ? ಮುತ್ತ ನಾನ್ ಕೊಡ್ಬೇಕಾ? ಅಯ್ಯಯ್ಯೋ, ಇದೇನಾಯ್ತು ಇವ ಅಕ್ಕಗೆ? ಎಲ್ಲಾರನ್ನೂ ಮುತ್ ಕೇಳ್ತೈತಲ್ಲ, ಏನ್ ತಿಕ್ಕಿ ಹಿಡಿತಾ ಹೆಂಗೆ? ಕೆಂಚಮ್ಮ ಸೀನಪ್ಪ ಇದ್ದೆ ನಿಮ್ಮ ಒಳಗೆ?
ಸೀನಪ್ಪ ಐದನೇನಮ್ಮ ಕೆಂಚಮ್ಮ ನಿನ್ನೆ ಕೇಳ್ತಾ ಇರೋದು ಐದನ ಇಲ್ವಾ? ಅಯ್ಯೋ ಗುಣದ ಹಠ ಈ ಕೆಂಚಿನ ಹಠಗೆ ಏನ್ಗೆ ಆಗಿದೆ ಆ ತಾತಗೆ ಕೂಡ ಮುತ್ಕೊಡು ಅಂತ ಕೇಳ್ತಾ ಐತೆ. ಭಾಗ್ಯಮ್ಮ ಈ ಎಮ್ ಏನ್ ಕೇಳ್ತೈತೆ? ಕೈ ಹಿಂಗ್ ತೋರಿಸ್ತೈತೆ, ಹಿಂಗ್ ತುಟಿ ತೋರಿಸ್ತೈತೆ. ಹಾ ಯಾಕೆ ಮಾತಾಡ್ತಿಲ್ಲ? ಏನೋ ಗೊತ್ತಿಲ್ಲ ಕಂತತ ಮುತ್ ಕೊಡ್ಬೇಕಂತೆ. ಅವಾಗ್ಲಿಂದ ನಮ್ 3 ಜನನು ಮುತ್ಕೊಡು ಮುತ್ಕೊಡು ಅಂತ ಕೇಳ್ತೈತೆ. ಏನು ಅಂತ ಹೇಳಿ ಕೇಳಿದ್ರೆ ಬಾಯೇ ಬಿಡ್ತಿಲ್ಲ. ಈಗ ನೋಡಿದ್ರೆ ನಿನ್ನೂ ಮುತ್ಕೊಡು ಅಂತೈತೆ. ಅಯ್ಯಯ್ಯೋ ಏನಾಗೈತಿ ಅಕ್ಕಯ್ಯಗೆ? ಹೌದೇನ್ ಕೆಂಚಮ್ಮ ಮುತ್ ಕೊಡ್ಬೇಕಾ ನಿನಗೆ? ಹಾ ನಾನೇ ಕೊಡ್ತೀನಿ ಬಾ ಮುತ್ತ. ಅವ್ರನ್ನೆಲ್ಲ ಯಾಕೆ ಕೇಳಕ್ ಹೋಗ್ತೀಯ ಹೆಂಗುಸ್ರನ್ನ? ಅಲ್ಲ ಮುತ್ ಕೊಡಕು ಅಂತ ಕೇಳಿ ಹಿಂದಕ್ಕೆ ಕೊಡಕ್ತಿಯಲ್ಲಮ್ಮ. ಹಿಂದಕ್ಕೆ ಹೋದ್ರೆ ಹೆಂಗ್ ಕೊಡಕ್ಕಾಗುತ್ತೆ? ನಿಂತ್ಕೋಬೇಕು ಅಲ್ಲೇನೆ. ನಾನೇ ಕೊಡ್ತೀನಿ ಮುತ್ತ. ಹೆಂಗುಸ್ರನ್ನೆಲ್ಲ ಯಾಕೆ ಕೇಳ್ತೀಯ? ಇದೇನಮ್ಮ ಮುತ್ ಕೇಳಿ ಮುತ್ ಕೊಡಕ್ ಬಂದ್ರೆ ಹಿಂಗ ಒದ್ಯೋದು? ಅಜೋ ಸಿದ್ದಜ್ಜ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇ? ನಮ್ಮ ಅತ್ತಿಗೆ ಯಾಕೆ ಮುತ್ ಕೊಡಕ್ ಹೋಗ್ತಾ ಇದೀಯಾ? ಏನ್ ಬಂದಿರೋದು ನಿನಗೆ ಗೊತ್ತು? ಅಯ್ಯೋ ಲಕ್ಷ್ಮಕ್ಕ ನಾನೇನು ಮುತ್ ಕೊಡ್ಬೇಕು ಅಂತ ಹೋಗ್ಲಿಲ್ಲ. ನಿಮ್ಮ ಅತ್ತೆನೇ ಕರೆದಿದ್ದು ಮುತ್ ಕೊಡ್ಬಾ ಅಂತ ಹೇಳಿ. ಅದಕ್ಕೆ ಮುತ್ ಕೊಡೋಣ ಅಂತ ಹೇಳಿ ಹೋದ್ರೆ ಉಂಡ್ಗೈ ಮಾಡ್ಕೊಂಡು ಕಣ್ಣಿಗೆ ಸರಿಯಾಗಿ ಗುದ್ಬಿಡ್ಲಲ್ಲ ನಿಮ್ಮ ಅತ್ತೆ. ಏನಾಗೈತಿ ನಿಮ್ಮ ಅತ್ತಿಗೆ? ಏನು ನಮ್ಮ ಅತ್ತೆನೇ ಮುತ್ ಕೊಡು ಅಂತ ಕೇಳ್ತಾ? ಅಯ್ಯೋ ಲಕ್ಷ್ಮಕ್ಕ ಅವ ಅಜ್ಜನೇ ಅಲ್ಲ, ನನ್ನ ಗುಂಡಜ್ಜಿನು ಬಾನುನು ಓಸರ್ನು ಮುತ್ಕೊಡು ಮುತ್ಕೊಡು ಅಂತ ಕೇಳ್ತೈತಿ. ಏನಾಗೈತಿ ಅಂತಂದ್ರೂ ಬಾಯ್ ಬಿಟ್ಟು ಏನು ಮಾತಾಡತ್ತಾನೆ ಇಲ್ಲ, ಬರೇ ಹೂ ಅಂತೈತಿ. ಏನಾಗೈತಿ ನಿಮ್ಮ ಅತ್ತಿಗೆ? ಅಜಾವ್ ಹೋಗ ಜಲ್ ಸುರ್ಸ್ಕೊಂಡ್ ಬಂದ್ಬಿಟ್ಟೇನ ಮುತ್ಕೊಡಕ್ಕೆ. ಅತ್ತೆ ಏನಾಗೈತತ್ತೆ? ಯಾಕೆ ಎಲ್ಲರೂ ನೀನು ಮುತ್ಕೊಡು ಮುತ್ಕೊಡು ಅಂತ ಕೇಳ್ತಾ ಇದೀಯಂತೆ? ನಾಚಿಕಾಗಲ್ವೇ ನಿನ್ಗೆ? ಯಾಕತ್ತೆ ಕೈ ಸನ್ನೆ ಬಾಯ್ ಸನ್ನೆ ಮಾಡ್ತಾ ಇದ್ಯಾ? ಏನಾಗೈತೆ ಬಾಯ್ ಬಿಟ್ಟು ಹೇಳು. ಅಯ್ಯ ಇದ್ಯಾಕೆ ಒಳಕ್ ಹೋದ್ಲು ನಿಮ್ಮ ಅತ್ತೆ? ಯಾಕೆ ಹೋದ್ಲ ಏನ? ಇರು ಗೊತ್ತಾಳೆ ಯಾಕೆಂಬುದ ಹೇಳ್ತಾಳೆ ಅನ್ಸುತ್ತೆ. ಒಳಕ್ ಹೋಗಿ ಬಂದು ಏನಾಯ್ತಾ ಒಳಗೆ? ಇದನ್ನ ಯಾಕೆ ಕೊಡ್ತಾ ಇದ್ಯಾ ಫೆವಿಕಿಕ್ಕ? ಏನು ಇದನ್ನ ತಕೊಂಡು ತುಟಿಗೆ ಹಚ್ಕೊಂಡ? ಏನಂತೆ ಲಕ್ಷ್ಮಕ್ಕ ಯಾಕೆ ಅದು ತುಟಿಗೆ ಹಚ್ಕೊಂಡಿರೋದವಳು? ಅಯ್ಯೋ ದೇವ್ರೆ ಫೆವಿಕಿಕ್ ತಕೊಂಡು ತುಟಿಗೆ ಹಚ್ಕೊಂಡವಳೆ ನಮ್ಮ ಅತ್ತೆ. ನಾನು ಅವಾಗ್ಲೇನೆ ಕೊತ್ತಂಬರಿ ಸೊಪ್ಪು ಇಸ್ಕೊಂಬರಕ್ಕೆ ಅಂತ ಹೇಳಿ ನಿಮ್ಮ ಅಂತಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದೆ. ತುಟಿ ಹೊಡೆದೇವ್ ಕಣೆ. ರಾತ್ರಿ ಯಾತ ಹಚ್ಕೊಂತಿದ್ದಲ್ಲ ಅದನ್ನ ಕೊಡು ಅಂತ ಅಂತು ನಮ್ಮ ಅತ್ತೆ. ಲಿಪ್ ಬಾಮ್ ಕಾಣತ್ತೆ ಅಲ್ಲಿ ಒಳಗಿಕ್ಕ ಇದೀನಿ ತಾಂಡ್ ಹಚ್ಕೆ ಅಂತ ಹೇಳ್ದೆ. ಅಲ್ಲಿ ಫೆವಿಕಿಕ್ಕೂ ಇತ್ತು ಲಿಪ್ ಬಾಂಬುನು ಇತ್ತು. ಲಿಪ್ ಬಾಂಬ್ ತಾಮ ಬದಲು ಫೆವಿಕಿಕ್ ತಕೊಂಡು ತುಟಿಗೆ ಹಚ್ಕೊಂಡೈತೆ ನಮ್ಮ ಅತ್ತೆ. ಅದಕ್ಕೆ ಇವಾಗ ತುಟಿ ಎರಡೂ ಬಿಗ್ಗೆಗಿ ಅಂಟ್ಕೊಂಡಿದಾವೆ ಅನ್ಸುತ್ತೆ. ಮಾತಾಡಕ್ ಗೊತ್ತಿಲ್ಲ ಅದಕ್ಕೆ ಹಿಂಗ ಆಡ್ತೈತಿ. ಲೇ ಲಕ್ಷ್ಮಕ್ಕ ನೀನ್ ಬೇಕು ಅಂತನ ಫೆವಿಕಿಕ್ ಹಚ್ಕೊಂಬ್ಲಿ ಅಂತಾನೆ ನೀನ್ ಎರಡು ಒಂತ ಕಿಕ್ ಹೋಗಿದ್ದೆ ಅನ್ಸುತ್ತೆ ಅಲ್ವೇನೆ? ಏಯ್ ಸೋಡಾ ಬುಡ್ಡಿ ಬಾಯಿ ಮುಚ್ಕೊಂಡಿರ್ತೀಯೋ ಇಲ್ವೋ? ಏನೂ ಇಲ್ಲ. ಅಲ್ಲಿ ಈ ಫೆವಿಕಿಕ್ ತಕೊಂಡು ನೀನು ಬಾಯಿಗೂ ಅಂಟಿಸ್ಬಿಡ್ತೀನಿ. ನಮ್ಮ ಅತ್ತೆ ತಾಗೆ ತಗಲಾಕ್ಬೇಕು ಅಂತ ಮಾಡ್ಕೊಂಡಿದ್ಯಾ ಹೆಂಗೆ? ನಾನು ಯಾಕೆ ಬೇಕು ಅಂತ ಹೇಳಿ ಆ ಎರಡು ಒಂತ ಕಿಕ್ಕನ ಅಲ್ಲಿದ್ವು ನೋಡಿರುತ್ತೆ ಬಿಡು ತಾಂಡ್ ಹಚ್ಕೆಮುತಿ ಅಂತ ಹೇಳಿ ನಾನು ಕೊತ್ತಂಬರಿ ಸೊಪ್ಪು ಇಸ್ಕೊಂಬರೋಣ ಅಂತ ಹೇಳಿ ಗುಂಡಕಾಯಿ ಮಾಡ್ತಕ್ಕಂತ ಓದಿ. ಅಲ್ಲಿ ಗುಂಡಕಾಯಿ ಇರ್ಲಿಲ್ಲ, ಸಾಸೆ ಇದ್ಲು ಕೊಡಿ ಅಂತಂದ್ರೆ ಇಲ್ಲ ಖಾಲಿ ಆಗೈತೆ ಅಂದ್ಲು. ಅದಕ್ಕೆ ಅದೇ ಬಂದೆ. ನಿಂಗೇನ್ ಗೊತ್ತು ಈ ದಡ್ ಮುಂಡದಕ್ಕೆ ಫೆವಿಕಿಕ್ಗೂ ಲಿಪ್ ಬಾಂಬ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅಂತಾನ. ಅದೇನಾದ್ರೂ ಗೊತ್ತಿಲ್ಲ ಅಂಬದ್ ಗೊತ್ತಿದ್ರೆ ನಾನೇ ತಂದ್ಕೊಟ್ಟು ಹೋಗ್ತಿದ್ದೆ ಹಚ್ಕೆ ಅಂತ ಹೇಳಿ. ಲೇ ಲಕ್ಷ್ಮಕ್ಕ ನನಗ್ ಗೊತ್ತು ಕಣೆ ಇದ್ ನೀನೇ ಮಾಡಿರೋದು ಅಂತನ ಕಿತಾಪತಿನ. ಅವಾಗ ಬೈಕೆಂತಿದ್ದಲ್ಲ ನಮ್ಮ ಅತ್ತೆ ಯಾವಾಗ್ಲೂ ವಟ 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 ಅಂತಾನ ಒಂದೇ ಸಮಕ್ಕೆ ಮಾತಾಡ್ತಾಳೆ. ಆ ನಾಲ್ಗೇನಾದ್ರೂ ಬಿದ್ದೋಗಕ್ಕಾಗಲಿ ಅಂತಾನ ಬೈಕೆಂತಿದ್ದಲ್ಲ. ಅದಕ್ಕೆ ನೀನೇ ಐಡಿಯಾ ಮಾಡಿ ಫೆವಿಕಿಕ್ಕ ಹಚ್ಕೆ ಮಂಗ್ ಮಾಡಿದ್ಯಾ.